ಚಾಮುಂಡೇಶ್ವರಿ ಮಹಾರಾಜ್ ಕಿ ಜೈ. ದುರ್ಗಾ ಪರಮೇಶ್ವರಿಗೆ, ದುರ್ಗಾ ಪರಮೇಶ್ವರಿಗೆ. ಪ್ರತಿ 3 ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರೇಣುಕಾ ಹುಲಿಗೆಂಬ ದೇವಿ ಮೋಚಿಗಾರ್ ಸಮಾಜದ ವತಿಯಿಂದ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಇಂದು ನಾವೆಲ್ಲರೂ ಸಮಾಜದ ವತಿಯಿಂದ ಆ ತಾಯಿಗೆ ಸೇವೆಯನ್ನು ಸಲ್ಲಿಸಲು ಹೊರಟಿದ್ದೇವೆ. ಸಕಲ ಸದ್ಭಕ್ತಾದಿಗಳೆಲ್ಲರಿಗೂ ಆ ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನೆಲ್ಲರನ್ನ ಕೃಪಾ ಕಟಾಕ್ಷದಿಂದ ಕಾಪಾಡಲಿ. ಆ ತಾಯಿಯ ಆಶೀರ್ವಾದ ಪ್ರತಿಯೊಬ್ಬ ರೈತರ ಮೇಲೆ ಇರಲಿ, ರೈತರ ಬೆಳೆ ಫಲ ಸಿಗಲಿ ಮತ್ತು ಅವರು ಬೆಳೆದಂತ ಸರಿಯಾದ ಬೆಂಬಲ ಬೆಲೆ ಒಂದು ಸಿಗಲಿ ಅಂತೇಳಿ ಈ ಮೂಲಕ ನಮ್ಮ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಜೈ ದುರ್ಗಾದೇವಿ. ಗಂಗಾವತಿ ಗ್ರಾಮದ ದೇವತೆಯಾದಂಥ ಶ್ರೀ ದುರ್ಗಾ ಮಾತೆ ದೇವಿಯನ್ನು ಮನದಲ್ಲಿ ನೆನಪಿಸಿಕೊಳ್ಳುತ್ತಾ ಗಂಗಾವತಿ ಮುಚುಗೇರ್ ಸಮಾಜದ ವತಿಯಿಂದ ನಾವೆಲ್ಲರೂ ಇವತ್ತು ಅಮ್ಮನ ಸೇವೆಗಾಗಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದಂತೆ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಗಂಗಾವತಿಯ ಒಂದು ಈ ಉತ್ಸವ ಏನಿದೆಯಲ್ಲ, ನಮ್ಮ ದುರ್ಗಾದೇವಿ ಕಮಿಟಿಯವರಾದಂಥ ನಾರಾಯಣಪ್ಪ ಅವರಿಗೆ ಸಹ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಯಾಕಂದ್ರೆ ಈ ವಿಜೃಂಭಣೆಯಿಂದ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸ್ತಾ ಇದ್ದಾರೆ. ಆ ಕಮಿಟಿಯವರಿಗೆ ನಾವು ತುಂಬಾ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಾವು ಸಹ ಗಂಗಾವತಿ ಸಮಸ್ತ ಗ್ರಾಮದ ಎಲ್ಲಾ ಭಕ್ತಾದಿಗಳು ಹಾಗೂ ನಮ್ಮ ಮುಚುಗೇರ್ ಸಮಾಜದ ವತಿಯಿಂದ ನಾವು ಸಹ ಅತಿ ಉತ್ಸಾಹಕತೆಯಿಂದ ನಮ್ಮ ಎಲ್ಲಾ ಯುವಕರು ಸೇರಿ ಮತ್ತು ಹಿರಿಯರು ಎಲ್ಲರೂ ಸೇರಿ ಹಾಗೂ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಜೈ ದುರ್ಗಾ ಮಾತೆ, ಜೈ ಜೈ ದುರ್ಗಾ ಮಾತೆ. ಗಂಗಾವತಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೋಚಿಗಾರ್ ಸಮಾಜದ ವತಿಯಿಂದ ಎಲ್ಲಾ ಸಮಾಜ ಬಾಂಧವರು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ಆಚರಿಸುತ್ತಿದ್ದೇವೆ. ಸ್ವಾಗತ. ಶ್ರೀ ಗಂಗಾವತಿಯ ಗ್ರಾಮ ದೇವತೆ ಆದಂತ ಶ್ರೀ ದುರ್ಗಾ ಜಾತ್ರೆ ಮಹೋತ್ಸವದಲ್ಲಿ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಏರಿಯಾದಿಂದ ನಾವು ಕಮಿಟಿ ವತಿಯಿಂದ ಎಲ್ಲರೂ ದೇವರಿಗೆ ಉಡಿ ತುಂಬಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲರೂ ಸ್ವಾಗತವಾಗಿ ನಮ್ಮ ಗಂಗಾವತಿಯ ಜಾತ್ರೆ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಇಷ್ಟು ಹೇಳಿ ನನ್ನ ಚಿಕ್ಕ ಮಾತುಗಳನ್ನು ಮುಗಿಸುತ್ತೇನೆ.
ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಎಲ್ಲ ನಮ್ಮ ಮೋಚಿಗಾರ ಸಮಾಜದ ಬಾಂಧವರು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಇವತ್ತು ಒಂದು ದಿನದ ಸೇವೆಯನ್ನು ನಮ್ಮ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಶ್ರೀ ರೇಣುಕಾ ಹುಲಿಗೆಂಬ ದೇವಿ ಮೋಚಿಗಾರ ಕ್ಷೇಮಾಭಿವೃದ್ಧಿ ಸಂಘ ಉಪ್ಪಿನಮಾಳಿ ಕ್ಯಾಂಪು ಮತ್ತು ಗಂಗಾವತಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದು, ನಮ್ಮ ಎಲ್ಲ ಭಕ್ತಾದಿಗಳಿಗೂ ಸಕಲ ಸಂಪತ್ತು ಕೊಟ್ಟು ಅವರನ್ನು ಕರುಣಿಸಲಿ, ಆ ತಾಯಿ ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಮತ್ತು ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಕರುಣಿಸಲಿ ಮತ್ತು ರೈತರಿಗೆ ಅವರು ಬೆಳೆದಂಥ ಬೆಳೆಗಳನ್ನು ಸರಿಯಾಗಿ ಅವರ ಬೆಂಬಲ ಬೆಲೆಯಂತ ಸಿಗಲಿ ಮತ್ತು ಅವ್ರು ಬೆಳೆದಂಥ ಬೆಳೆಗಳ ಪ್ರತಿಫಲವಾಗಿ ಅವ್ರ ಫಲ ಸಿಗಲಿ ಅಂತ ಹೇಳುತ್ತಾ, ಮತ್ತು ನಮ್ಮ ಸಮಾಜದ ಎಲ್ಲ ಬಾಂಧವರು ಇವತ್ತು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜೈ ದುರ್ಗಾ ಪರಮೇಶ್ವರಿ. ಇವತ್ತಿನ ದಿವಸ ತಾಯಿ ದುರ್ಗಾ ಮಾತೆಯ ಜಾತ್ರಾ ನಿಮಿತ್ತವಾಗಿ ಇಡೀ ನಮ್ಮ ಸಮಾಜದ ಬಾಂಧವರು ಒಂದು ದೇವಿಯ ಒಂದು ಆಶೀರ್ವಾದ ಪಡೀಲಿಕ್ಕೆ ಹೂವಿನ ಮಾಲೆ ಮುಖಾಂತರ, ಮೆರವಣಿಗೆ ಮುಖಾಂತರ ಇವತ್ತು ದೇವಿಗೆ ಮಾಲೆಯನ್ನು ಅರ್ಪಣೆ ಮಾಡಿದ್ದಾರೆ. ಆಮೇಲೆ ಈ ಜಾತ್ರೆ ಪ್ರಯುಕ್ತ ಅನ್ನ ಬಡಿಸುವ ಒಂದು ಕಾರ್ಯಕ್ರಮ, ಪ್ರಸಾದ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಗೆ ಇಡೀ ನಮ್ಮ ಸಮಾಜದ ಬಾಂಧವರು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇವತ್ತು ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಇದೇ ಥರ ಒಂದು ಸೇವೆಯನ್ನು ಸಲ್ಲಿಸಬೇಕು. ಆಮೇಲೆ ದೇವಿಯ ಒಂದು ಆಶೀರ್ವಾದ ಪಡ್ಕೋಬೇಕು. ಆಮೇಲೆ ಮುಂದೆ ಬರೋ ದಿನಗಳಲ್ಲಿ ಎಲ್ಲರಿಗೆ ಆರೋಗ್ಯ, ಐಶ್ವರ್ಯ, ಅವರ ಕೆಲಸ ಕಾರ್ಯಗಳನ್ನು ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ಎಲ್ಲರೂ ಪ್ರಾರ್ಥಿಸೋಣ. ಇವತ್ತು ಗ್ರಾಮ ದೇವತೆ ಶಾಂತಿಯಾಗಿದ್ದರೆ ಇಡೀ ನಮ್ಮ ಗ್ರಾಮ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ಜೀವರಾಶಿಗಳು ಇವತ್ತು ಆರೋಗ್ಯವಾಗಿರೋಕ್ಕೆ, ಸುಖ ಸಂಪತ್ತು, ಆಯುಷು ಎಲ್ಲರೂ ಇವತ್ತು ಪಡ್ಕೋಬೇಕಂತೇಳಿ ಇವತ್ತು ತಾಯಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಇವತ್ತು ಇಡೀ ಗ್ರಾಮದ ಜನ ಆಚರಣೆ ಮಾಡಿದ್ದಾರೆ. ಇದೇ ಥರ ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಸಮಾಜದವರು ಇದೇ ಥರನೇ ಒಗ್ಗೂಡಿ ಒಂದು ಸೇವೆ ಸಲ್ಲಿಸಬೇಕಂತೇಳಿ ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. 18 ಸಮಾಜದ ಬಾಂಧವರು ಎಲ್ಲರೂ ಸೇರಿ ನಮ್ಮ ದುರ್ಗಾದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಹಾಗೂ ಈಗ 4ನೇ ದಿನ ನಮ್ಮ ಸಮಾಜ ವತಿಯಿಂದ ದುರ್ಗಾದೇವಿಯ ಕಾರ್ಯಕ್ರಮವನ್ನು ಸೇವಾ ಸಮಿತಿಯಿಂದ ನಾವೆಲ್ಲ ನಮ್ಮ ಯುವ ಮುಖಂಡರು ಹಾಗೂ ಹಿರಿಯರು ಎಲ್ಲರೂ ಸಕಲ ಸದ್ಭಕ್ತರು ಎಲ್ಲರೂ ನಾವು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ.